ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಮೂರನೇ ಪದ್ಯ ಪುವರ್ ಗರ್ಲ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ವಾಟ್ ಡಸ್ ದ ಸ್ಪೀಕರ್ ರಿಕಾಗ್ನೈಸ್ ಅಬೌಟ್ ದ ನ್ಯೂ ಗರ್ಲ್ ಇನ್ ದ ಪೋಯಮ್? ಅಂದ್ರೆ ಕವಿಯು ಹೊಸ ಹುಡುಗಿಯನ್ನು ಯಾವುದರ ಸಂಕೇತ ಎಂದು ಹೇಳುತ್ತಾಳೆ? Answer: the speaker recognizes the new girl as a symbol of hope and resistance. Hope and resistance. Answer: hope ಅಂದ್ರೆ ಭರವಸೆ, resistance ಅಂದ್ರೆ ವಿರೋಧ. ಭರವಸೆ ಮತ್ತು ವಿರೋಧದ ಸಂಕೇತ ಎಂದು ಈ ಪದ್ಯದಲ್ಲಿ ತಿಳಿಸಲಾಗಿದೆ. How does the speaker describe the new girl's feelings for the man? ಹೊಸ ಹುಡುಗಿಯ ಪುರುಷನ ಮೇಲಿನ ಭಾವನೆಗಳನ್ನ ಕವಿ ಹೇಗೆ ತಿಳಿಸಿದ್ದಾರೆ? ದ ಸ್ಪೀಕರ್ ಡಿಸ್ಕ್ರೈಬ್ಸ್ ದ ನ್ಯೂ ಗರ್ಲ್ಸ್ ಫೀಲಿಂಗ್ಸ್ ಫಾರ್ ದ ಮ್ಯಾನ್ ಆಸ್ ಎ ನ್ಯೂ ಲವ್ ದಟ್ ವಿಲ್ ಲಾಸ್ಟ್ ವೈಬ್ರೆಂಟ್ ಅಂಡ್ ಬ್ಲಾಸಮಿಂಗ್ ರೊಮ್ಯಾನ್ಸ್. ಉತ್ತರ: ವೈಬ್ರೆಂಟ್ ಅಂಡ್ ಬ್ಲಾಸಮಿಂಗ್ ರೊಮ್ಯಾನ್ಸ್. ಇಷ್ಟು ಬರೆದ ಸಾಕು. ಇದರ ಅರ್ಥ ಒಂದು ರೀತಿಯಾದಂತಹ ರೋಮಾಂಚನ ಪ್ರಣಯ, ಅರಳುವಂತಹ ಪ್ರೀತಿ. ಮೂರನೇ ಪ್ರಶ್ನೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೇಸ್ ಹ್ಯಾಂಗಿಂಗ್ ಆನ್ ಯುವರ್ ವರ್ಡ್ಸ್ ಲೈಕ್ ದೇ ವರ್ ಗೋಲ್ಡ್? ಚಿನ್ನದ ಹಾಗೆ ನಿನ್ನ ಮಾತುಗಳು ಅಂತ ಈ ವಾಕ್ಯದಲ್ಲಿ ಬಳಸಲಾಗಿದೆ. ಅದರ ಅರ್ಥ ಏನು? ಪದ್ಯದಲ್ಲಿರುವಂತಹ ವಾಕ್ಯ ಚಿನ್ನದಂತೆ ನಿನ್ನ ಮಾತುಗಳು, ಇದರ ಅರ್ಥ ಏನು ಅಂತ ಪ್ರಶ್ನೆ ಇದೆ. ದಿಸ್ ಲೈನ್ ಎಂಫಸೈಸಸ್ ದ ಸ್ಪೀಕರ್ಸ್ ಫ್ಯಾಸಿನೇಷನ್ ಅಂಡ್ ಅಟ್ರಾಕ್ಷನ್ ಟು ದ ಪರ್ಸನ್ ಆರ್ ಎಂಟಿಟಿ ಬೀಯಿಂಗ್ ಅಡ್ರೆಸ್ಡ್. ಆ ವ್ಯಕ್ತಿಯ ಬಗೆಗಿನ ಆಕರ್ಷಣೆ ಮತ್ತು ಸೆಳೆತವನ್ನ ಈ ವಾಕ್ಯ ಹೇಳುತ್ತದೆ. ವಾಟ್ ಡಸ್ ದ ಸ್ಪೀಕರ್ ಪ್ರಿಡಿಕ್ಟ್ ವಿಲ್ ಹ್ಯಾಪನ್ ಟು ದ ನ್ಯೂ ಗರ್ಲ್? ಹೊಸ ಹುಡುಗಿಗೆ ಏನಾಗುತ್ತದೆ ಎಂದು ಕವಿ ಹೇಳುತ್ತಾರೆ, ಪ್ರಿಡಿಕ್ಷನ್ ಮಾಡ್ತಾರೆ. ಭವಿಷ್ಯದಲ್ಲಿ ಏನಾಗಬಹುದು? ಶಿ ಈಸ್ ಅ ಪುವರ್ ಗರ್ಲ್ಸ್, ಶಿ ಈಸ್ ಆಲ್ಸೋ ಚೀಟೆಡ್ ಬೈ ಎಕ್ಸ್ ಲವರ್. ಆ ಹಳೆ ವ್ಯಕ್ತಿಯಿಂದಾಗಿ, ಆ ಹಳೆ ಪ್ರೇಮಿಯಿಂದಾಗಿ ಇವಳು ಕೂಡ ಮೋಸಕ್ಕೆ ಒಳಗಾಗ್ತಾಳೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾರೆ. ಹೌ ಡಸ್ ದ ಸ್ಪೀಕರ್ ಫೀಲ್ ಅಬೌಟ್ ಬೀಯಿಂಗ್ ಅನ್ಏಬಲ್ ಟು ವಾರ್ನ್ ದ ನ್ಯೂ ಗರ್ಲ್? ಹೊಸ ಹುಡುಗಿಗೆ ಎಚ್ಚರಿಕೆ ನೀಡಲು ಸಾಧ್ಯವಾಗುವುದರ ಬಗ್ಗೆ, ಸಾಧ್ಯವಾಗುವುದೇ ಇಲ್ಲ ಎಚ್ಚರಿಕೆ ಕೊಡೋದಕ್ಕೆ. ಇದ್ರ ಬಗ್ಗೆ ಕವಿ ಏನ್ ಹೇಳ್ತಾಳೆ? ಎ ಮಿಕ್ಸ್ ಆಫ್ ರಿಗ್ರೆಟ್, ಪರ್ಹ್ಯಾಪ್ಸ್ ಇವನ್ ಎ ಸೆನ್ಸ್ ಆಫ್ ಇನ್ಜಸ್ಟಿಸ್. ಒಂದ್ ರೀತಿಯಾದಂತಹ ವಿಷಾದವನ್ನ, ಅನ್ಯಾಯದ ಭಾವನೆಯನ್ನ ಅವಳು ತೋರಿಸ್ತಾಳೆ. ರಿಗ್ರೆಟ್ ಮತ್ತು ಇನ್ಜಸ್ಟಿಸ್. ಆನ್ಸರ್: ವಾಟ್ ಈಸ್ ದ ಮೀನಿಂಗ್ ಆಫ್ ದ ರಿಪೀಟೆಡ್ ಪ್ರೇಸ್ ಗರ್ಲ್ ಜಸ್ಟ್ ಲೈಕ್ ಮೀ? ನನ್ನಂತೆಯೇ ಹುಡುಗಿ ಎಂಬ ಪುನರಾವರ್ತನೆಯಾಗಿರುವಂತಹ ಸಾಲಿನ ಅರ್ಥವೇನು? ಹುಡುಗಿಯು ದುಸ್ಥಿತಿಯನ್ನ ಅದು ಸೂಚಿಸುತ್ತದೆ. ಅಂದ್ರೆ ಎಂಪ್ರೆಸ್ ದ ಸ್ಪೀಕರ್ಸ್ ಐಡೆಂಟಿಫಿಕೇಶನ್ ವಿತ್ ದಿ ಫ್ಲೈಟ್ ಆಫ್ ದ ಗರ್ಲ್ ಇನ್ ದ ಪೋಯಮ್. ಆ ಹುಡುಗಿಯ ದುಸ್ಥಿತಿಯನ್ನ ಅದು ಸೂಚಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ವೈ ಡಸ್ ದ ಸ್ಪೀಕರ್ ಬಿಲೀವ್ ದ ನ್ಯೂ ಗರ್ಲ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದ ರೀಸನ್ಸ್ ಫಾರ್ ದ ಬ್ರೇಕಪ್? ಹೊಸ ಹುಡುಗಿಗೆ Why does the speaker believe the new girl will never understand the reasons for the breakup? ಏಕೆ ಅವಳಿಗೆ ಅವಳ ಪ್ರೀತಿ ಮುರಿದು ಹೋಗಿದ್ರ ಬಗ್ಗೆ ಎಂದಿಗೂ ಕಾರಣ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ. ಬಿಕಾಸ್ ಶಿ ಇಸ್ ನಾಟ್ ದ ಸೇಮ್ ಆಸ್ ದ ಒರಿಜಿನಲ್ ವುಮನ್. ಆಗ ಅವಳು ಅವನ ಮೂಲ ಹುಡುಗಿ ಆಗಿರೋದಿಲ್ಲ, ಅವನಿಗೆ ಅವಳು ಇಷ್ಟ ಆಗಿರೋದಿಲ್ಲ. ಹೌ ಡಸ್ ದ ಪೋಯಮ್ ರಿಫ್ಲೆಕ್ಟ್ ದ ಥೀಮ್ ಆಫ್ ಎಂಪಥಿ? ಕವಿಯು ಸಹಾನುಭೂತಿಯ ವಿಷಯವನ್ನ ಪದ್ಯದಲ್ಲಿ ಹೇಗೆ ತಿಳಿಸುತ್ತಾರೆ? ಪೋರ್ಟ್ರೇಯಿಂಗ್ ದ ಹಾರ್ಡ್ಶಿಪ್ಸ್ ಅಂಡ್ ಸ್ಟ್ರಗಲ್ಸ್ ಆಫ್ ದ ಪ್ರೊಟಾಗನಿಸ್ಟ್, ಅಲೋವಿಂಗ್ ದ ರೀಡರ್ ಟು ಕನೆಕ್ಟ್ ಎಮೋಷನಲಿ ವಿತ್ ಹರ್ ಸಿಚುವೇಶನ್ ಅಂಡ್ ಅಂಡರ್ಸ್ಟ್ಯಾಂಡ್ ಹರ್ ಪರ್ಸ್ಪೆಕ್ಟಿವ್. ಕವಿ ತನ್ನ ಕಷ್ಟಗಳನ್ನ, ಹೋರಾಟಗಳನ್ನ, ಓದುಗರಿಗೆ ತನ್ನ ದುಸ್ಥಿತಿಯನ್ನ, ತನ್ನ ಭಾವನೆಯನ್ನ ಸಂಪರ್ಕ ಸಾಧಿಸುವ ಮೂಲಕ, ಭಾವನೆ ಮೂಲಕ ಸಂಪರ್ಕ ಸಾಧಿಸಿ ಓದುಗರಿಗೆ ತಿಳಿಸುತ್ತಾಳೆ. ವಾಟ್ ಡಸ್ ಪೋಯಟ್ ಎಕ್ಸ್ ಲವರ್ ಹ್ಯಾಸ್ ಫೌಂಡ್? ಕವಿಯ ಹಳೆಯ ಪ್ರೇಮಿ ಏನನ್ನು ಮತ್ತೆ ಪಡೆದುಕೊಂಡಿದ್ದಾನೆ? ಹಿ ಫೌಂಡ್ ಅನದರ್ ಗರ್ಲ್.
ಮತ್ತೊಂದು ಹುಡುಗಿಯನ್ನ ಆತ ಪಡೆದುಕೊಂಡಿದ್ದಾನೆ, ಇವಳನ್ನ ಬಿಟ್ಟಿದ್ದಾನೆ. ವಾಟ್ ಡಸ್ ದ ಪೋಯಟ್ ನಾಟ್ ನೌ ಇನ್ ಹರ್ ಲವ್? ಕವಿಗೆ ತನ್ನ ಪ್ರೀತಿಯ ಬಗ್ಗೆ ಏನು ತಿಳಿದಿಲ್ಲ. ಶಿ ಡಸಂಟ್ ನೌ ದ ರೀಸನ್ ಬಿಹೈಂಡ್ ಬಿಟ್ರೇಡ್ ಬೈ ಎಕ್ಸ್ ಲವರ್ ಆರ್ ಬ್ರೇಕಪ್ ರೀಸನ್. ತನ್ನ ಪ್ರೇಮಿ ಇವಳನ್ನ ಬಿಟ್ಟಿರೋದಕ್ಕೆ, ಇವಳ ಪ್ರೀತಿಯನ್ನ ತಿರಸ್ಕಾರ ಮಾಡ್ತಿರೋದಕ್ಕೆ ಕಾರಣ ಗೊತ್ತಿಲ್ಲ. ವಾಟ್ ಈಸ್ ದ ಕಂಪ್ಯಾಟಿಬಿಲಿಟಿ ಬಿಟ್ವೀನ್ ನ್ಯೂ ಲವರ್ ಅಂಡ್ ಪೋಯೆಟ್? ಹೊಸ ಪ್ರೇಯಸಿ ಮತ್ತು ಕವಿಯ ನಡುವಿನ ಹೋಲಿಕೆ ಏನು? ಬೋತ್ ಬಿಲೀವ್ಸ್ ದ ಎಕ್ಸ್ ಲವರ್ ವರ್ಡ್ಸ್ ಆರ್ ಗೋಲ್ಡ್. ಇಬ್ಬರು ಕೂಡ ನಂಬಿದ್ದಾರೆ ಈ ಪ್ರೇಮಿಯ ಮಾತುಗಳು ಬಂಗಾರವಿದ್ದಂತೆ, ಈತ ಚಿನ್ನದಂತ ವ್ಯಕ್ತಿ ಅಂತ ನಂಬಿದ್ದಾರೆ. ವೈ ಪೋಯೆಟ್ ಈಸ್ ಹೆಲ್ಪ್ಲೆಸ್? ಏಕೆ ಕವಿಯು ಅಸಹಾಯಕಳಾಗಿದ್ದಾಳೆ? ಶಿ ಕಾಂಟ್ ಟೆಲ್ ಎ ನ್ಯೂ ಗರ್ಲ್ ಅಬೌಟ್ ಎಕ್ಸ್ ಬಾಯ್ ಫ್ರೆಂಡ್ ಬಿಕಾಸ್ ಶಿ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್. ಕವಿ ಏಕೆ ಅಸಹಾಯಕಳಾಗಿದ್ದಾಳಂದ್ರೆ, ಅವಳು ತನ್ನ ಹಳೆಯ ಪ್ರೇಮಿಯ ಬಗ್ಗೆ ಹೊಸ ಪ್ರೇಯಸಿಗೆ ತಿಳಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆ ಸಾಧ್ಯವಾಗುತ್ತಿಲ್ಲ ಅಂದ್ರೆ, ಒಂದ್ ವೇಳೆ ಏನಾದ್ರೂ ತಿಳಿಸೋದಕ್ಕೆ ಹೋದ್ರೆ ಅವಳು ಇವಳನ್ನ ಮಿಸ್ಅಂಡರ್ಸ್ಟ್ಯಾಂಡ್, ತಪ್ಪು ತಿಳ್ಕೊಳ್ತಾಳೆ, ತಪ್ಪು ಕಲ್ಪನೆ ಮಾಡಿಕೊಳ್ತಾಳೆ ಅನ್ನೋ ಭಯ. ವಾಟ್ ಡಸ್ ದ ಪೋಯಟ್ ನೌ ಅಬೌಟ್ ದ ನ್ಯೂ ಲವರ್? ಕವಿಗೆ ಹೊಸ ಪ್ರೇಯಸಿಯ ಬಗ್ಗೆ ಏನು ಗೊತ್ತಿದೆ? ನ್ಯೂ ಗರ್ಲ್ ವಿಲ್ ಆಲ್ಸೋ ಬಿಟ್ರೇಡ್ ಬೈ ದಿ ಎಕ್ಸ್ ಲವರ್. ಹಳೆ ಪ್ರೇಮಿಯಿಂದ ಮತ್ತೆ ಈ ಹೊಸ ಪ್ರೇಯಸಿ ಕೂಡ ಮೋಸಕ್ಕೆ ಒಳಗಾಗುತ್ತಾಳೆ ಅನ್ನೋದು ಗೊತ್ತಿದೆ. ವಾಟ್ ಶಿ ವುಡ್ ಡೂ ಅಟ್ ದ ಎಂಡ್ ದ ನ್ಯೂ ಲವರ್ ಕೆಪ್ಟ್ ಸೇಯಿಂಗ್. ಅಂತಿಮವಾಗಿ ಹೊಸ ಹುಡುಗಿ ಏನು ಅನ್ನುತ್ತಾಳೆ ಅಥವಾ ಏನು ಮಾಡುತ್ತಾ ಉಳಿಯುತ್ತಾಳೆ? ಶಿ ವಿಲ್ ಕ್ರೈ. ಹೊಸ ಪ್ರೇಮಿ ಅಳುತ್ತಾಳೆ. ಶಿ ವಿಲ್ ವಂಡರ್. ಆಶ್ಚರ್ಯ ಪಡುತ್ತಾಳೆ. ಶಿ ವಿಲ್ ಬಿಗಿನ್ ಸಿಂಗ್ ಸಾಂಗ್. ಹಾಡನ್ನ ಹಾಡಲು ಪ್ರಾರಂಭಿಸುತ್ತಾಳೆ. ಆಸ್ ಪುವರ್ ಗರ್ಲ್ ಜಸ್ಟ್ ಲೈಕ್ ಮೀ. ಅಸಹಾಯಕ ಹೆಣ್ಣಿನ ಹಾಗೆ, ಅದು ನನ್ನ ಹಾಗೆ, ಅಂದ್ರೆ ಕವಿಯ ಹಾಗೆ ಅವಳು ಅಸಹಾಯಕಳಾಗುತ್ತಾಳೆ. ಅಂದ್ರೆ ಆ ಹೊಸ ಪ್ರೇಯಸಿ ಈ ಪ್ರೇಮಿಯಿಂದ ಮೋಸಕ್ಕೆ ಒಳಗಾಗಿ ಅವಳು ಕೂಡ ಕವಿ ಹಾಗೆ ಅಳುತ್ತಾಳೆ, ಆಶ್ಚರ್ಯ ಪಡುತ್ತಾಳೆ, ಹಾಡನ್ನ ಹಾಡುತ್ತಾಳೆ. ಸೊ ಇದಿಷ್ಟು ನೀವು 1 ಮಾರ್ಕ್ಸ್ ನಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತಹ ಪ್ಯಾಟರ್ನ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪೋಯಂನ 1 ಅಂಕದ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.